ಮೂರನೇ ಟಾಪಿಕ್ ನಲ್ಲಿ ಕಾಂಪಿಟೇಷನ್ ಇಲ್ವೇ ಇಲ್ಲ. ಹೌದು, ಸ್ಪೆಷಲಿ ಕನ್ನಡನಲ್ಲಿ ಯಾರು ಹೇಳೋರೇ ಇಲ್ಲ ಚಾನೆಲ್ ಬಗ್ಗೆ. ಆ ಟಾಪಿಕ್ ಯಾವುದು ಗೊತ್ತಾ? ಪೆಟ್ಸ್ ಇನ್ಫಾರ್ಮೇಶನಲ್ ವಿಡಿಯೋಸ್. ಅಂದ್ರೆ ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಆನೆ ಇರ್ಬೋದು, ಫಿಶ್ ಇರ್ಬೋದು, ಪಾರಿವಾಳ ಇರ್ಬೋದು, ಏನಾದ್ರೂ ಇರ್ಬೋದು, ಪೆಟ್ ಇರ್ಬೇಕಷ್ಟೇ. ಟಾಪಿಕ್ ಬಹಳ ಈಸಿ ಹುಡ್ಕೋದು. ಜಸ್ಟ್ ಗೂಗಲ್ಗೆ ಹೋಗಿ ಹೌ ಟು ಬ್ರೀಡ್ ಡಾಗು, ಇಲ್ಲಾಂದ್ರೆ ವಾಟ್ ಈಸ್ ದ ಫುಡ್ ಪ್ರೊಸೀಜರ್ ಫಾರ್ ಕ್ಯಾಟ್, ಇಲ್ಲಾಂದ್ರೆ ಹೌ ಟು ಗ್ರೋ ಪಿಜನ್ನು, ಇಲ್ಲಾಂದ್ರೆ ಹೌ ಟು ಗ್ರೋ ಲವ್ ಬರ್ಡ್ಸು, ಇಲ್ಲಾಂದ್ರೆ ಹೌ ಟು ಫೀಡು ಫೈಟರ್ ಫಿಶ್. ಯಾವ್ದಾದ್ರು ಟಾಪಿಕ್ ಎತ್ತಿ ಒಂದೊಂದು ಆರಾಮಾಗಿ 4-5 ಮಿನಿಟ್ಸ್ ವಿಡಿಯೋ ಆಗಿಬಿಡುತ್ತೆ. ಅಷ್ಟು ಸೂಪರ್ ಕಂಟೆಂಟ್ ಇದೆ. ಆರಾಮಾಗಿ ನಿಮ್ಮ ಚಾನಲ್ ಅಲ್ಲಿ ಇನ್ ಕಂಟೆಂಟು ಇದೇ ಕ್ಯಾಟಗರಿನಲ್ಲಿ ಮಾಡ್ಬೋದು. ವ್ಲಾಗಿಂಗು, ಐ ವೆಂಟ್ ರನ್ನಿಂಗ್ ವಿತ್ ಡಾಗ್, ಇಲ್ಲ ನಮ್ಮ ಕ್ಯಾಟ್ಗೆ ನಾನು ಪಾರ್ಕ್ಗೆ ಕರ್ಕೊಂಡು ಹೋದೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಇಲ್ಲ ಭಾಳ ಅಟ್ರಾಕ್ಟಿವ್ ಟಾಪಿಕ್ಸು. ಆಮೇಲೆ ನಿಮ್ಮ ಆಡಿಯನ್ಸ್ ಭಾಳ ಖುಷಿಯಾಗ್ಬಿಡ್ತಾರೆ ಇದೆಲ್ಲ ನೋಡೋಕೆ. ಮಕ್ಕಳೆಲ್ಲ ರಿಪೀಟ್ ಆಗಿ ನೋಡ್ತಾರೆ ನಿಮ್ಮ ವಿಡಿಯೋಸ್ನ. ಅದಕ್ಕೋಸ್ಕರ ಈ ಟಾಪಿಕ್ ಭಾಳ ಇಂಪಾರ್ಟೆಂಟು, ಭಾಳ ಈಸಿ, ಭಾಳ ಕಾಂಪಿಟೇಟಿವ್, ಲೆಸ್ ಕಾಂಪಿಟೇಷನ್ ಲೆವೆಲ್ ಇದು. ಸ್ವಲ್ಪ ಆದ್ರೂ ಪೆಟ್ಸ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ಟಾಪಿಕ್ ನ ಮಾಡಿ, ಇಲ್ಲಾಂದ್ರೆ ಇನ್ನ 2 ಟಾಪಿಕ್ ಬರ್ತಾ ಇದೆ ಹಿಂದ್ಗಡೆ. 4ನೇ ಟಾಪಿಕ್ ಹೆಂಗಂತಂದ್ರೆ, ಯಾರು ಮೂವೀಸ್ ನೋಡಲ್ಲ, ಯಾರಿಗೆ ಸಾಂಗ್ಸ್ ಇಷ್ಟ ಆಗಲ್ಲ, ಯಾರು ಸೂಪರ್ ಸ್ಟಾರ್ಸ್ ಬಗ್ಗೆ ನ್ಯೂಸ್ ನೋಡಕ್ಕೆ ಇಷ್ಟಪಡಲ್ಲ. ಇದರಲ್ಲೂ ಸ್ವಲ್ಪ ಕಾಂಪಿಟೇಷನ್ ಇದೆ, ಬಟ್ ವ್ಯೂವರ್ಸು ಅಷ್ಟೇ ವೈಡ್ ಆಗಿ ಬಹಳ ಜಾಸ್ತಿ ಆಡಿಯನ್ಸ್ ಇದ್ದಾರೆ ಈ ಟಾಪಿಕ್ಗೆ. ನೀವೇನ್ ಮಾಡ್ಬೇಕಂದ್ರೆ ಒಂದು ನ್ಯೂಸ್ ನ ಫಾಲೋ ಅಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೊಸ ಮೂವಿ ಬರ್ತಾ ಇದ್ರೆ ಅದ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಎಷ್ಟು ಬಜೆಟ್, ಅದು ಎಷ್ಟು ದಿನ ಆಯ್ತು ಶೂಟ್ ಮಾಡಕ್ಕೆ, ಆಮೇಲೆ ಬಜೆಟ್ ಏನು, ಆಮೇಲೆ ಯಾವ ತರ ಎಕ್ಸೆಪ್ಟೇಷನ್ಸ್ ಆಡಿಯನ್ಸ್ ಮಾಡ್ತಾ ಇದಾರೆ ಆ ಮೂವಿಯಿಂದ, ಸ್ವಲ್ಪ ನಿಮ್ ಮಸಾಲ ಹಾಕಿ, ಸ್ವಲ್ಪ ನಿಮ್ ಟ್ಯಾಲೆಂಟ್ ಆಡ್ ಮಾಡಿ. ಅದನ್ನಲ್ಲಿ IMDb ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನಲ್ಲಿ ಹೋಗಿ ಅದಕ್ಕೆ ರಿವ್ಯೂಸ್, ಸ್ಟಾರ್ ಎಸ್ ಬಂತು ಎಲ್ಲ ಡಿಸ್ಕಸ್ ಮಾಡಿ. ಬಹಳ ವೈಡ್ ಟಾಪಿಕ್, ಭಯಂಕರ ಕಂಟೆಂಟ್ ಮಾಡಬಹುದು ಈ ಟಾಪಿಕ್ ಮೇಲೆ. ನೀವೆಲ್ಲ ಆಡಿಯನ್ಸ್ಗೆ ಪೋಲಿಕ್ಕಿ ಈ ಮೂವಿ ಹಿಟ್ ಆಗತ್ತಾ ಫ್ಲಾಪ್ ಆಗತ್ತಾ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಅಟ್ರಾಕ್ಷನ್ ಆಗುತ್ತೆ, ಕಮೆಂಟ್ಸ್ ಮಾಡ್ತಾರೆ. ಬಹಳ ಜಾಸ್ತಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಇದೆ ಈ ಚಾನಲ್ ಅಲ್ಲಿ. ನಿಮಗೆ ಸಾಂಗ್ಸು ಮೂವೀಸ್ ನಲ್ಲಿ ಇಂಟ್ರೆಸ್ಟ್ ಆದ್ರೆ ಈ ಟಾಪಿಕ್ ನ ನೋಡಿ, ಇಲ್ಲ ಅಂದ್ರೆ ಇನ್ನೊಂದು ಟಾಪಿಕ್ ಬರ್ತಾ ಇದೆ. ಈ ಚಾನೆಲ್ ಬಹಳ ಸ್ಪೆಷಲ್, ಅದಕ್ಕೋಸ್ಕರ ಇದಕ್ಕೆ ಲಾಸ್ಟ್ ನಲ್ಲಿ ಇಕ್ಕಿದ್ದೀನಿ. ಇದು ಬಂದ್ಬಿಟ್ಟು ಗ್ಯಾಜೆಟ್. ಫೋನಿಂದ ಏನು ಮಾಡೋದೇ ಬೇಕಾಗಿಲ್ಲ, ಬೇರೆ ನೀವು ಕಾಪಿ ಪೇಸ್ಟ್ ಕೆಲಸ ಮಾಡಬೇಕು. ಇದರಲ್ಲಿ ಸ್ವಲ್ಪ ನಿಮ್ ವಾಯ್ಸ್ ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಆಡ್ ಮಾಡಬೇಕು ಅಷ್ಟೇ. ವಾಯ್ಸ್ ಆಡ್ ಮಾಡಿಬಿಟ್ರೆ ಕಾಪಿ ರೈಟ್ಸ್ ಬರಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಎಲ್ಲ ಔಟ್ಸೈಡ್ ವಿಡಿಯೋ ಇದು, ಇಂಡಿಯಾದ ಯಾವುದೂ ಇಲ್ಲ. ಸ್ಪೆಷಲಿ ಲೇಡೀಸ್ ಏನ್ ಮಾಡ್ತಾರೆ, ಇಂಥ ಚಾನಲ್ಸ್ಗೆಲ್ಲ ಟಕ್ ಅಂತ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಶಾಪಿಂಗ್ ಅಲ್ವಾ, ಏನೇನೋ ಹೊಸ ಗ್ಯಾಜೆಟ್ಸ್ ತೋರಿಸ್ಬೋದು, ಆಮೇಲೆ ಬಹಳ ಜಾಸ್ತಿ ಕಾಸು ಮಾಡ್ಬೋದು ಈ ಚಾನಲ್ ಇಂದ. ಯೂಟ್ಯೂಬರ್ದಿಂಗ್ ಆಗೇ ಆಗುತ್ತೆ, ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ಓಪನ್ ಮಾಡಿಬಿಟ್ರೆ ನಿಮ್ಗೆ ಇನ್ನ ಕಾಸು ಬೇಕಾಗದಷ್ಟು ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಏನ್ ಗೊತ್ತಾ? ನಿಮ್ಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ವಾಚ್ ಟೈಮ್ ಫುಲ್ ಆಗಿಲ್ಲ ಅಂದ್ರೂ ನಿಮ್ಗೆ ಅಫಿಲಿಯೇಟ್ ಕಾಸು ಫಸ್ಟ್ ವಿಡಿಯೋ ಇಂದಾನೆ ಸ್ಟಾರ್ಟ್ ಆಗ್ಬಿಡ್ತು. ಹೆಂಗಿತ್ತು ಕನ್ನಡಿಗಾಸ್ ಈ 5 ಟಾಪಿಕ್ಸ್? ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕೆಳಗಡೆ. ನಾವು ಇನ್ನ ಜಾಸ್ತಿ ಬೆಳೆಯೋಣ, ಜಾಸ್ತಿ ಎಡಿಟಿಂಗ್ ಕಲಿಯೋಣ, ಜಾಸ್ತಿ ಜೊತೆನಲ್ಲಿ ಬೆಳೆಯೋಣ. ಯೂಟ್ಯೂಬ್ ನಲ್ಲಿ ಬೆಳೆಯೋದು, ಆಮೇಲೆ ಎಡಿಟಿಂಗ್ ಐಡಿಯಾ ತಗೊಳ್ಳಕ್ಕೆ ಈ ವಿಡಿಯೋನ ನೋಡಿ ನಿಮ್ಗೆ ಸ್ವಲ್ಪ ಆದ್ರೂ ಐಡಿಯಾ ಬಿಡುತ್ತೆ. ಸೊ ಈ ವಿಡಿಯೋನಲ್ಲಿ ಮೀಟ್ ಮಾಡೋಣ.